ಬೀಟ್ರೂಟ್ ರಸಮ್ಗೋಸ್ಕರ ಒಂದು ಸ್ವಲ್ಪ ಹುಣಸೆಹಣ್ಣು ತಗೊಂಡು ತೊಳ್ಕೊಂಡು ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೀನಿ. ಅಷ್ಟರೊಳಗೆ ಇಲ್ಲಿ ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ ಬೀಟ್ರೂಟು, ಒಂದು ಮೀಡಿಯಮ್ ಸೈಜ್ 2 ಟೊಮೆಟೊ ಹಣ್ಣು ತೊಗೊಂಡು ಬೀಟ್ರೂಟ್ಗೆ ಸಿಪ್ಪೆ ಎಲ್ಲ ತೊಗೊತಾ ಇದ್ದೀನಿ. ಇಲ್ಲಿ ಬೀಟ್ರೂಟ್ನ ತೊಳ್ಕೊಂಡು ಕಟ್ ಮಾಡ್ಕೋಬೇಕು. ಭಾಳ ಚಿಕ್ಕದಂತ ಏನಿಲ್ಲ, ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡ್ರೆ ಆಯಿತು, ಯಾಕಂದರೆ ನಾವು ಮಿಕ್ಸಿ ಮಾಡ್ಕೊತೀವಿ ಲಾಸ್ಟ್ಗೆ. ಹಾಗೆ ಒಂದು 2 ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ ನಾನು. ಒಂದು ಬೀಟ್ರೂಟ್ಗೆ 2 ಮೀಡಿಯಮ್ ಸೈಜ್ ಟೊಮೆಟೊ ಹಣ್ಣು ತೊಳ್ಕೊಂಡು ಅವನ್ನ ಅರ್ಧಕ್ಕೆ ಕಟ್ ಮಾಡ್ಕೋಬೇಕು. ಒಂದು ಕುಕ್ಕರಲ್ಲಿ ಕಟ್ ಮಾಡಿರೋ ಬೀಟ್ರೂಟು ಟೊಮೆಟೊ ಹಣ್ಣು ಹಾಕಿ ಒಂದು 2 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ನಮಗೆ ಸಾರು ಎಷ್ಟು ಬೇಕೋ ಅಷ್ಟು ಅಂದಾಜಾಗಿ ನೀರು ಹಾಕ್ಕೊಂಡು ಒಂದು 2 ರಿಂದ 3 ವಿಸಲ್ಗೆ ಕೂಗಿಸ್ಕೊತೀನಿ. ಎರಡು ವಿಸಲ್ ಆದಮೇಲೆ ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ತಣ್ಣಗಾದ್ಮೇಲೆ ಆ ನೀರನ್ನ ಬೀಟ್ರೂಟ್ನ ಸಪ್ರೇಟ್ ಮಾಡ್ಕೊತೀನಿ. ಇವಾಗ ಈ ಥರ ಈಗ ಈ ಬೀಟ್ರೂಟ್ ನೀರಲ್ಲಿ ನಾವು ಹುಣಸೆಹಣ್ಣು ಹಿಂಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಲ್ಲಿ ಬೀಟ್ರೂಟು ಟೊಮೆಟೊ ಹಣ್ಣು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ ಪ್ಯೂರಿ ಥರ. ಮಿಕ್ಸಿ ಮಾಡ್ಕೊಂಡಿರೋ ಪ್ಯೂರಿ ಇರುತ್ತಲ್ಲ, ಅದನ್ನು ನಾವು ಹುಣಸೆಹಣ್ಣು ಬೀಟ್ರೂಟ್ ನೀರಿತ್ತಲ್ಲ ಅದರಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಇಟ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಅದು ಕುದಿ ಬರಬೇಕು. ಕುದಿ ಬರೋ ಅಷ್ಟರಲ್ಲಿ ನಾವು ರಸಮ್ ಪೌಡರ್ ರೆಡಿ ಮಾಡ್ಕೊಳ್ಳೋಣ. ನಾವಿಲ್ಲಿ ತಿಕ್ನೆಸ್ ನೋಡ್ಕೊಂಡು ಇನ್ನೂ ಸ್ವಲ್ಪ ನೀರು ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು. ಸ್ಟವ್ ಮೇಲೆ ನಾವು ರಸಮ್ ಇಟ್ಕೊಂಡಿದ್ದೀವಲ್ಲ, ಅದು ಕುದಿ ಬರಬೇಕಲ್ಲ, ಅಷ್ಟರೊಳಗೆ ನಾವು ಇಲ್ಲಿ ಪೌಡರ್ ಪ್ರಿಪೇರ್ ಮಾಡ್ಕೊಳ್ಳೋಣ. 2 ಸ್ಪೂನ್ ಕೊತ್ತಂಬರಿ ಕಾಳು, 1 ಸ್ಪೂನ್ ಮೆಂತ್ಯ ಕಾಳು, 1 ಸ್ಪೂನ್ ಜೀರಿಗೆ, 2 ರಿಂದ 3 ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇಲ್ಲೇ 1 ಸ್ಪೂನು ಕರಿಮೆಣಸು ಬರ್ತಾವಲ್ಲ ಅದು ಕೂಡ ತಗೋಬೋದು. ಇಲ್ಲ ಪುಡಿ ಇದ್ದರೆ ಪೌಡರು ಕರಿಮೆಣಸು ಪುಡಿ ಇರುತ್ತಲ್ಲ ಅದಿದ್ದರೆ ಅದನ್ನು ಡೈರೆಕ್ಟಾಗಿ ಹಾಕ್ಕೋಬೋದು. ಸ್ಟವ್ ಮೇಲೆ ಬಾಣಲಿ ಇಟ್ಟು ಕೊತ್ತಂಬರಿ ಕಾಳು ಒಣಮೆಣಸಿನ್ಕಾಯಿ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಲಾಸ್ಟಿಗೆ ಮೆಂತ್ಯ ಕಾಳು ಜೀರಿಗೆ ಹಾಕ್ಬಿಟ್ಟು 1 ಸೆಕೆಂಡ್ ಫ್ರೈ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಲ್ಲಿ ಇವನ್ನೆಲ್ಲ ಹಾಕಿ ಮಿಕ್ಸಿ ಮಾಡಿಕೊಂಡ್ರೆ ಪೌಡರ್ ರೆಡಿ ಆಗುತ್ತೆ. ಇವೇನು ಬೇಡ ಅಂದರೆ ಡೈರೆಕ್ಟಾಗಿ ರಸಮ್ ಪೌಡರ್ ಅಂತ ರೆಡಿ ಪೌಡರ್ ಸಿಗುತ್ತಲ್ಲ, ಆ ರಸಮ್ ಪೌಡರ್ ಕೂಡ ಹಾಕ್ಬೋದು. ಈಗ ಸಾರಲ್ಲಿ 1.5 ಸ್ಪೂನಷ್ಟು ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಖಾರ ಕಡಿಮೆ ಅನಿಸಿದ್ರೆ ಇನ್ನೊಂದು ಅರ್ಧ ಸ್ಪೂನ್ ಖಾರದ ಪುಡಿ ಹಾಕ್ಕೋಬೋದು, ಒಂದು ಅರ್ಧ ಸ್ಪೂನಷ್ಟು ಮೆಣಸು ಪುಡಿ ಅದೇ ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ. ನಾವು ರೆಡಿ ಮಾಡಿಟ್ಕೊಂಡಿರೋ ರಸಮ್ ಪೌಡರ್ ಇದೆಯಲ್ಲ ಅದನ್ನು ಹಾಕ್ಕೊಂಡು ಇನ್ನೊಂದು ನಿಮಿಷ ಕುದಿಸ್ಕೊಂಡ್ಬಿಟ್ಟು ಸ್ಟವ್ ಆಫ್ ಮಾಡ್ಕೋಬೇಕು. ಒಗ್ಗರಣೆಗೋಸ್ಕರ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ,
ಕರಿಬೇವು, ಒಣಮೆಣಸಿನಕಾಯಿ, ಒಂದೆರಡು ಹಸಿಮೆಣಸಿನಕಾಯಿ ಉದ್ದಕ್ಕೂ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ. ಈ ರಸಮ್ ಆಲ್ಮೋಸ್ಟ್ ಮೆಣಸಿನ ಸಾರು ಇರುತ್ತಲ್ಲ ಅದೇ ಟೇಸ್ಟ್ ಬರುತ್ತೆ. ಕೊತ್ತಂಬರಿ ಕಾಳು ಅವೆಲ್ಲ ಹಾಕಿ ರಸಮ್ ಪೌಡರ್ ಮಾಡ್ಕೊಂಡಿವಲ್ಲ, ಆ ಪೌಡರಿಂದಾನೇ ಟೇಸ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ, ಒಳ್ಳೆ ಫ್ಲೇವರ್ ಇರುತ್ತೆ. ಲಾಸ್ಟ್ಗೆ ಕೊತ್ತಂಬರಿನ ತೊಳೆದು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ರಸಮ್ ರೆಡಿ ಆಯಿತು. ಮಧ್ಯಾಹ್ನ ಟೈಮಲ್ಲಿ ಅನ್ನಕ್ಕೋಸ್ಕರ ರಸಮ್ ಮಾಡ್ಕೊಂಡಿದ್ದೆ. ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಆಲೂಗಡ್ಡೆ ಫ್ರೈ ಮಾಡೋಣ ಅಂತೇಳಿ ಇಲ್ಲಿ ಆಲೂಗಡ್ಡೆ ಫ್ರೈ ಮಾಡ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಫ್ರೈ, ಕ್ಯಾರೆಟ್ ಫ್ರೈ ಯಾವುದಾದ್ರೂ ಮಾಡ್ಕೋಬೋದು. ಫಸ್ಟು ಆಲೂಗಡ್ಡೆನ ಸಿಪ್ಪೆ ಎಲ್ಲ ತೆಗೆದು ಸಣ್ಣ ಸಣ್ಣ ಪೀಸಿಗೆ ಕಟ್ ಮಾಡ್ಕೋಬೇಕು, ಎಲ್ಲವೂ ಒಂದೇ ಸೈಜ್ ಬರೋ ಥರ. ಒಂದು ಬಟ್ಲದಲ್ಲಿ ಸ್ವಲ್ಪ ನೀರು ತಗೊಂಡು ಅದರಲ್ಲಿ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆ ಎಲ್ಲ ಅದರಲ್ಲಿ ಹಾಕ್ತಾ ಇದ್ದೀನಿ, ಕಲರ್ ಚೇಂಜ್ ಆಗೋದಿಲ್ಲ ಅಂತೇಳಿ. ಸ್ಟವ್ ಮೇಲೆ ಇವಾಗ ಒಂದು ಬಾಣಲಿ ಇಟ್ಕೋಬೇಕು. ನಾನಿಲ್ಲಿ ನಾನ್ ಸ್ಟಿಕ್ ಪ್ಯಾನ್ ತೊಗೊಂಡಿದ್ದೀನಿ. ಇದಾದರೆ ಸ್ವಲ್ಪ ಎಣ್ಣೆಯಲ್ಲೇ ಮಾಡ್ಕೋಬೋದು ಮತ್ತು ಕೆಳಗಡೆನೂ ಬೇಗ ತಳ ಅಂಟೋದಿಲ್ಲ ಅಂತೇಳಿ. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೀರೆಲ್ಲ ಹೋಗೈತಲ್ಲ ಆಲೂಗಡ್ಡೆಯಲ್ಲಿ, ಅವನ್ನ ಆಲೂಗಡ್ಡೆ ಹಾಕ್ಕೋಬೇಕು. ಅವು ಸ್ವಲ್ಪ ಫ್ರೈ ಆಗೋ ತನಕ ವೆಯ್ಟ್ ಮಾಡಬೇಕು. ಒಂದು 10 ರಿಂದ 15 ನಿಮಿಷದ ತನಕ ಟೈಮ್ ತೊಗೊತೈತಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಇಲ್ಲಿ ಒಂದ್ಸಲ ಕಟ್ ಮಾಡಿ ನೋಡಿದೆ ಸ್ಪೂನಿಂದ, ಅಷ್ಟು ಈಸಿಯಾಗಿ ಕಟ್ ಆಗಿಲ್ಲ, ಅದಕ್ಕೆ ಇನ್ನೂ ಸ್ವಲ್ಪ ಫ್ರೈ ಮಾಡಿದೆ. ಫ್ರೈ ಆಗಿರೋ ಆಲೂಗಡ್ಡೆನೆಲ್ಲ ಒಂದು ಪ್ಲೇಟಲ್ಲಿ ಸೈಡಿಗೆ ತಕ್ಕೊಂಡು ಮತ್ತು ಅದೇ ಬಾಣಲಿ ಇಟ್ಟು ಇನ್ನೊಂದು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಕಲರ್ ಚೇಂಜ್ ಆದಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆ ಹಾಕ್ಕೊಂಡು 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೋಬೇಕು. 1 ಸ್ಪೂನ್ ಉಪ್ಪು ಹಾಕ್ಕೊಂಡು ಎಲ್ಲ ಕಲಿಯೋ ಥರ ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು ಮಕ್ಕಳಿಗೋಸ್ಕರ ಸ್ವಲ್ಪ ಸೈಡಿಗೆ ತಕ್ಕೊಂಡು ಉಳಿದಿರೋದ್ರಲ್ಲಿ ಇನ್ನೊಂದು ಸ್ಪೂನ್ ಖಾರದ ಪುಡಿ ಹಾಕಿ ಫ್ರೈ ಮಾಡಿಕೊಂಡೆ. ಸ್ಟವ್ ಆಫ್ ಮಾಡಿಕೊಂಡು ಲಾಸ್ಟಿಗೆ ಕೊತ್ತಂಬರಿ ಹಾಕ್ಕೊಂಡೆ. ಆಲೂಗಡ್ಡೆ ಫ್ರೈ ರೆಡಿ ಆಯಿತು. ಬೇಳೆ ಸಾರು, ಮೆಣಸಿನ ಸಾರು, ಸಾಂಬಾರು, ಈ ಥರ ಬೀಟ್ರೂಟ್ ರಸಮ್ ಆಗಲಿ ಮಾಡ್ಕೊಂಡಾಗ ಆಲೂಗಡ್ಡೆ ಫ್ರೈ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನಂಚ್ಕೊಳ್ಳೋದಕ್ಕೆ.